ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್. ಸೊ ಇವತ್ತಿನ ಲೆಕ್ಚರಲ್ಲಿ 3 ಡೈಮೆನ್ಷನಲ್ ಜಾಮಿಟ್ರಿ ಈಕ್ವೇಷನ್ ಆಫ್ ಪ್ಲೇನ್ಸ್ ಡಿಸ್ಕಸ್ ಮಾಡೋಣ. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಮಕ್ಕಳೇ. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಪಕ್ಕಾ ಕ್ವಶನ್ ಕೇಳ್ತಾರೆ 5 ಮಾರ್ಕ್ಸ್ಗೆ. ಲೈನ್ಸಲ್ಲಿ 2 ಡಿರೈವೇಷನು ವಿಚ್ ಆಲ್ರೆಡಿ ಹ್ಯಾವ್ ಕಂಪ್ಲೀಟೆಡ್. ಪ್ಲೇನ್ಸಲ್ಲಿ ಆ್ಯಕ್ಚುಲಿ ಪ್ಲೇನ್ಸಲ್ಲಿ 3 ಡಿರೈವೇಷನ್ಸ್ ಇದೆ, ಬಟ್ 3 ಕೇಳೋದಿಲ್ಲ. ಬರೀ 2 ಡಿರೈವೇಷನ್ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ. ಬಟ್ ಥರ್ಡ್ ಡಿರೈವೇಷನ್ ಇಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಆ ಥರ್ಡ್ ಡಿರೈವೇಷನ್ ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಟು 3 ಪಾಯಿಂಟ್ಸು, ಅದು ಕೋಪ್ಲೇನಾರಿಟಿ ಅನ್ನೋ ಕಾನ್ಸೆಪ್ಟ್ಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಬೋರ್ಡ್ಸಲ್ಲಿ KCET ಕೇಳ್ತಾನೆ ಇರ್ತಾರೆ. ಐ ಡಿಸ್ಕಸ್ ಆಲ್ ದ 3 ಡಿಸ್ಕಷನ್ಸ್ ಡಿರೈವೇಷನ್ಸ್ ವೆರಿ ಕ್ವಿಕ್ಲಿ. ಆ್ಯಂಡ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವತ್ತೇ ಆಗಲಿ ಯಾವುದೇ ಡಿರೈವೇಷನ್ಸ್ನ ಬೈ ಹಾರ್ಟು ಮಾಡಬಾರ್ದು. ಓಕೆನಾ? ಸೊ ಲೆಟ್ ಮಿ ಟೇಕ್ ನಾವು ಫಾರ್ ಎಕ್ಸಾಂಪಲ್ ಎಕ್ಸಾಕ್ಟ್ಲಿ ಕೊಡೋ ಲೆಕ್ಚರ್ ನಾವು ಫಸ್ಟ್. ಸೊ ಪ್ರೀವಿಯಸ್ ಲೆಕ್ಚರ್ಸ್ ಎಲ್ಲಾದರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಮ್ಯಾಥ್ಸಲ್ಲಿ ಯಾವುದೇ ಚಾಪ್ಟರ್ ಟಫ್ ಅನ್ಸಿದ್ರು ಪ್ಲೀಸ್ ಡೂ ಚೆಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಲ್ ದ ಲಿಂಕ್ಸ್. ಎಲ್ಲ ಚಾಪ್ಟರ್ದು ಮೋಸ್ಟ್ ಆಫ್ ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಚಾಪ್ಟರ್ಸ್ ಯಾವ್ದು ಕಂಪ್ಲೀಟ್ ಆಗಿದೆ ಡೂ ಲೆಟ್ ಮಿ ಇನ್ ದ ಕಮೆಂಟ್ ಸೆಕ್ಷನ್. ಲೆಟ್ಸ್ ಕಂಪ್ಲೀಟ್ ಆಲ್ ದ ಲೆಕ್ಚರ್ಸ್ ಆ್ಯಂಡ್ ನೀವೆಲ್ಲ ಒಳ್ಳೆ ಮಾರ್ಕ್ಸ್ ತೊಗೋಬೇಕು. ಓಕೆನಾ? ಫಸ್ಟ್ ಈಗ ಸೊ ನಾವೊಂದು ಪ್ಲೇನ್ ಅಂದರೆ ಏನು? ಬೇಸಿಕಲಿ ಪ್ಲೇನ್ ಅಂದರೆ ಒಂದು 2D ಆಬ್ಜೆಕ್ಟು. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಮೈ ರೈಟಿಂಗ್ ಪ್ಯಾಡ್. ಸೊ ಇದೊಂದು ಬಂದು 2D ಆಬ್ಜೆಕ್ಟ್ ಆ್ಯಕ್ಚುಲಿ. ಸೊ 2 ಪ್ಲೇನ್ ಇದು. ಸೊ ಐ ನೀಡ್ ಟು ಫೈಂಡ್ ಈಕ್ವೇಷನ್ ಆಫ್ ಪ್ಲೇನ್. ಸೊ ಈಕ್ವೇಷನ್ ಆಫ್ ಪ್ಲೇನ್ ಯಾವ ರೀತಿ ಫೈಂಡ್ ಮಾಡೋದು? ಫಸ್ಟ್ ಆಫ್ ಆಲ್ ಹೌ ವಿ ಗೋನ್ ಡಿಟರ್ಮೈನ್ ಅ ಪ್ಲೇನ್ ಯೂನಿಕ್ಲಿ. ನಾನು ಯಾವತ್ತು ಹೇಳ್ತೀನಿ ಮ್ಯಾಥ್ಸಲ್ಲಿ, ಮ್ಯಾಥ್ಸ್ ಅನ್ನೋದು ನನಗೊಂದು ನಿಮಗೊಂದಲ್ಲ, ಎಲ್ಲರಿಗೂ ಒಂದೇ ಆನ್ಸರ್ ಬರಬೇಕು. ಸೊ ಇಫ್ ಐ ಟೆಲ್ ಯು ಫೈಂಡ್ ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್ ಕೊಟ್ಬಿಟ್ಟು ಇಫ್ ಐ ಆಸ್ಕ್ ಯು ಟು ಫೈಂಡ್ ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್, ದಟ್ ಇಸ್ ನಾಟ್ ಪಾಸಿಬಲ್. ಎಂತಕ್ಕೆ ಅಂದರೆ ದೇರ್ ಕ್ಯಾನ್ ಬಿ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ದಟ್ ಕ್ಯಾನ್ ಬಿ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್. ಅದರಿಂದ ನಾವು ಗಿವನ್ ಪಾಯಿಂಟಲ್ಲಿ ಫೈಂಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ವಾಟ್ ಆರ್ ಲೈಕ್ ಇಫ್ ಐ ಸೇ ಫೈಂಡ್ ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ಗಿವನ್ ಈಕ್ವೇಷನ್ ಆಫ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್, ಯಾವುದೋ ಒಂದು ವೆಕ್ಟರ್ ಕೊಟ್ಟಿದೆ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟು ಫೈಂಡ್ ಈಕ್ವೇಷನ್ ಆಫ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದಟ್ ಆಲ್ಸೋ ನಾಟ್ ಪಾಸಿಬಲ್ ಬಿಕಾಸ್ ದೇ ಗೋನ್ ಟು ಬಿ ಇನ್ಫೈನೈಟ್ ನಂಬರ್ ಆಫ್ ಪ್ಲೇನ್ಸ್ ಪಾಸಿಂಗ್ ಥ್ರೂ ಎ ಗಿವನ್ given vector which is perpendicular or not perpendicular. So ಈ ರೀತಿ ನಾವು ಯಾವುದೋ ಒಂದು ಜಸ್ಟ್ ಒಂದು ಕಂಡೀಷನ್ ಹೇಳಿದ್ರೆ we can't find equation of plane. We need a particular set of conditions to find equation of plane uniquely. So ಯಾವಾಗ ಅಂತ ಹೇಳಿದ್ರೆ let's take first condition. ಈಗ if you can find equation of plane when you know uniquely ಅಂದರೆ ಏನು? ನಿಮಗೂ ನನಗೂ ಎಲ್ಲರಿಗೂ ಒಂದೇ ಆನ್ಸರ್ ಬರಬೇಕು. So I can find equation of plane uniquely when I know the perpendicular distance from the origin. ಅಂದರೆ origin ಇಂದ if I know the perpendicular distance, ಅಂದರೆ distance and that much perpendicular. What does it mean? See for example ಹೇಳಬೇಕಂತ ಹೇಳಿದ್ರೆ I'll take this trick. So ಈ ಆಕ್ಸಿಸ್ ಇದೆಯಲ್ವಾ, ಇದು ಆ್ಯಕ್ಚುಲಿ ಹಿಂಗಿರುತ್ತೆ. ಇದು 3D ಸ್ಪೇಸ್ ಅಲ್ಲ, 3D ಜಾಮೆಟ್ರಿ ಅಲ್ವಾ. ಇದೆರಡು ಪ್ಲೇನ್ ಮೇಲೆ ಇರುತ್ತೆ, ಇದು ಈ ರೀತಿ ಇರುತ್ತೆ. ನಾನೀಗ ಇದನ್ನು ಈ ರೀತಿ ತೊಗೊಂಡಾಗ ಸೊ ಐ ಕ್ಯಾನ್ ಫೈಂಡ್ ಈಕ್ವೇಷನ್ ಆಫ್ ಪ್ಲೇನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್. ಅಂದರೆ ಈ ಒರಿಜಿನ್ ಸೆಂಟರ್ ಇದೆಯಲ್ವಾ ಇಲ್ಲಿ, ಸೊ ಇಲ್ಲಿಂದ ಐ ನೀಡ್ ಎ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಲೈಕ್ ದಿಸ್, ಈ ರೀತಿ ಡಿಸ್ಟೆನ್ಸು. ಈ ಡಿಸ್ಟೆನ್ಸು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಅಂಡರ್ಸ್ಟ್ಯಾಂಡ್ ದಿಸ್. ಸೊ ದಿಸ್ ಡಿಸ್ಟೆನ್ಸ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದಿಸ್. ಅಂದರೆ ಇಲ್ಲಿಂದ ಬರಬೇಕು ಪ್ಲೇನು, ಬಟ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಅಂದರೆ ಯು ಶುಡ್ ನೋ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಟು ಹಿಯರ್. ಕಂಡೀಷನ್ ಏನು? ಡಿಸ್ಟೆನ್ಸ್ ಡಿ ಗೊತ್ತಿರಬೇಕು, ನಂತರ ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್. ಅಂದರೆ ಏನು? ನಾನೀಗ ಒಂದು ಯಾವುದೋ ಒಂದು ಪ್ಲೇನ್ ತೊಗೊಂಡ್ರೆ ಅದರ ಡಿಸ್ಟೆನ್ಸ್ ಡಿ ಗೊತ್ತಿರಬೇಕು, ಆ ಪ್ಲೇನ್ಗೆ ಆ ಏನಿದೆಯಲ್ವಾ ಇದು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ನಾವು ದೇರ್ ಕ್ಯಾನ್ ಬಿ ಓನ್ಲಿ ಒನ್ ಪ್ಲೇನ್ ವಿತ್ ದಿಸ್ ಕಂಡೀಷನ್. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಅಂದರೆ ಯು ಶುಡ್ ನೋ ಡಿಸ್ಟೆನ್ಸ್ ಫ್ರಮ್ ದ ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಶುಡ್ ಬಿ ಫ್ರಮ್ ದ ಒರಿಜಿನ್. ಆಯಿತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್, ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ಯಾವಾಗ ನಾವು ವೆನ್ ಐ ಕ್ಯಾನ್ ಫೈಂಡ್ ಯುನಿಕ್ಲಿ. ಸೊ ವೆನ್ ಐ ನೋ the equation of plane can be found uniquely when I know the condition. ಅಂದರೆ ಈಗ let's imagine that I'm going to take a given perpendicular, ಯಾವುದೋ ಒಂದು ಲೈನ್ ತೊಗೊತೀನಿ. ಈಗ I'll take given vector. ಇದಕ್ಕೆ ಎಷ್ಟೊಂದು ಪ್ಲೇನ್ಸ್, ಇಫ್ ಐ ಸೇ ಫೈಂಡ್ ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಇನ್ ಪರ್ಪೆಂಡಿಕ್ಯುಲರ್ ಟು ದಿಸ್ ವೆಕ್ಟರ್ ಅಂತ ಕೇಳಿದ್ರೆ ದರ್ ಕ್ಯಾನ್ ಬಿ ಇನ್ಫೈನೈಟ್ ನಂಬರ್ ಆಫ್ ಅಗೇನ್ ಪ್ಲೇನ್ಸ್. ನನಗೆ ಎಷ್ಟೊಂದು ಪ್ಲೇನ್ಸ್ ಇದೆ ಈ ರೀತಿ ಇರ್ಬೋದು. ಆ್ಯಕ್ಚುಲಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ ಆ್ಯಕ್ಚುಲಿ. ಸೊ ಯು ಮಸ್ಟ್ ಹ್ಯಾವ್ ಸೀನ್. ಸೊ ಟ್ವಿಸ್ಟಾಟೋ ಅಂತ ಒಂದು ಪೊಟ್ಯಾಟೋ ಅಲ್ಲಿ ಮಾಡ್ತಾರೆ. ನೀವು ಫುಡ್ ಸ್ಟ್ರೀಟ್ಗೆ ಹೋದರೆ ಫುಡ್ ಸ್ಟ್ರೀಟ್ ವಿಪುರಮ್ಗೆ ಹೋದರೆ ಫೇಮಸ್ ಅದು ಎಲ್ಲ ಬಂದು ಅದು ಏನು ಟೊಮೆಟೊನ ಹಿಂಗೆಲ್ಲ ಮಾಡ್ಕೊಂಡು ಸೊ ಟೊಮೆಟೊ ಅಲ್ಲ, ಅದೇನೋ ಆಲೂಗಡ್ಡೆ ಅಲ್ವಾ. ಸೊ ಅದು ಆಲೂನ ಹಿಂಗೆ ಮಾಡ್ಕೊಂಡು ಟ್ವಿಸ್ಟ್ ಮಾಡ್ಕೊಂಡು ಅದ್ರ ಮೇಲೆ ಅದೇನು ವೈಟ್ ಮೈನಸ್ ಹಾಕ್ಕೊಂಡು, ಓ ಮೈ ಗಾಡ್ ಎಷ್ಟು ಹನೆ. ಐ ಮೀನ್ ಇಟ್ಸ್ ವೆರಿ ಟೇಸ್ಟಿ, ಯು ಕ್ಯಾನ್ ಈಟ್ ಒನ್ಸ್ ಇನ್ ಎ ವೈಲ್. ಸೊ ಇಫ್ ಯು ಸಿ ದ್ಯಾಟ್ ಆ ಸ್ಟಿಕ್ ಇದೆಯಲ್ವಾ, ಆ ಸ್ಟಿಕ್ ನೀವೇನದು ಇಫ್ ಯು ಟೇಕ್ ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್ ವೆಕ್ಟರ್, ಗಿವನ್ ವೆಕ್ಟರ್, ಅದಕ್ಕೆ ಪರ್ಪೆಂಡಿಕ್ಯುಲರ್ಗೆ ಎಷ್ಟೊಂದು ಪ್ಲೇನ್ಸ್ ಇದೆಯಲ್ವಾ, ನಿಮ್ಗೆ ಎಷ್ಟೊಂದು ಆ ಚಿಪ್ಸ್ ಇದೆಯಲ್ಲ ಟ್ವಿಸ್ಟಾಟೋ ಅಂತ. ಸೊ ಬೆಂಗಳೂರಲ್ಲಿ ಫೇಮಸ್ಸು. ಐ ಮೀನ್ ಐ ಡೋಂಟ್ ನೋ ನಿಮ್ಮ ಕಡೆ ಎಲ್ಲ ಕಡೆ ಇದೆಯೋ ಇಲ್ಲೋ ಅಂದ್ಬಿಟ್ಟು, ಬಟ್ ಏನಂತಕ್ಕೆ ಇಟ್ಸ್ ವೆರಿ ಅನ್ಹೆಲ್ದಿ ಫುಡ್ ಆ್ಯಕ್ಚುಲಿ. ಸೊ ಅದರಿಂದ ಸೊ ದಿಸ್ ಇಸ್ ಲೈಕ್ ದ್ಯಾಟ್. ಓಕೆ, ಅಂದರೆ ದೇ ಕ್ಯಾನ್ ಬಿ ಸೋ ಮೆನಿ ಪ್ಲೇನ್ಸ್ ಆ್ಯಕ್ಚುಲಿ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್. ಬಟ್ ಇಫ್ ಐ ಟೆಲ್ ಯು ನಾವು ಫೈಂಡ್ ಈಕ್ವೇಷನ್ ಆಫ್ ಎ ಪ್ಲೇನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ ಆ್ಯಂಡ್ ಪಾಸಿಂಗ್ ಥ್ರೂ ಎ ಫಿಕ್ಸ್ಡ್ ಪಾಯಿಂಟ್. ಒಂದು ಪಾಯಿಂಟ್ ಕೊಟ್ಬಿಟ್ರೆ, ಈಗ ನಾನು ಈ ಪಾಯಿಂಟ್ ಕೊಟ್ಬಿಟ್ಟಿನಿ ಇಲ್ಲಿ. ಸೊ ಆ ಪಾಯಿಂಟಲ್ಲಿ ಮತ್ತೆ ಆ ಲೈನ್ಗೆ ಪರ್ಪೆಂಡಿಕ್ಯುಲರ್ ದಿಸ್ ಓನ್ಲಿ ಒನ್ ಪ್ಲೇನ್. ಅಂದರೆ ಒಂದು ಪಾಯಿಂಟ್ ಫಿಕ್ಸ್ ಮಾಡಿದಾಗ ಪ್ಲೇನ್ ಫಿಕ್ಸ್ ಆಗಿಬಿಡುತ್ತೆ.
and like this also can be uniquely determined. Okay, and the last case ಬಂದ್ಬಿಟ್ಟು when you know equation of, if you know 3 points, 3 ಪಾಯಿಂಟ್ ನಿಮ್ಗೆ ಕೊಟ್ಟಿದ್ರೆ find equation of plane passing through all the 3 given points. There can be only one plane. 2 ಪಾಯಿಂಟ್ ಕೊಟ್ಟರೆ ಎಷ್ಟೊಂದು ಇರುತ್ತೆ, ನಿಮ್ಗೆ 2 ಪಾಯಿಂಟ್ ಕೊಟ್ಬಿಟ್ರೆ there can be so many, you know, imagine this is 1 point, ಇದೊಂದು ಪಾಯಿಂಟ್, there can be so many planes, no, passing the same point in all the angles. For example, ನಿಮ್ಮ ಬುಕ್ ಇಲ್ವಾ, ಬುಕ್ ತೊಗೊಂಡು ಎಷ್ಟೊಂದು ಪೇಜಸ್ಸು, ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟ್ ಸೇಮ್ ಇದೆ, ಪಾಯಿಂಟ್ ಸೇಮ್ ಇದೆ ಎರಡೂ, ಅಂದರೆ ಒಂದು ಲೀನಿಯರ್, ಎರಡೇ ಅಂತಲ್ಲ, ಈವನ್ ಇಫ್ ಇಟ್ 3 ಪಾಯಿಂಟ್ಸ್ ತೊಗೊಂಡ್ರು ಲೀನಿಯರ್ ಆಗಿದ್ದರೆ ದೆರ್ ಕ್ಯಾನ್ ಬಿ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ಎನಿ ಲೀನಿಯರ್ ನಂಬರ್ ಆಫ್ ಪಾಯಿಂಟ್. ನೀವು 5 ಪಾಯಿಂಟ್ಸ್ ಲೀನಿಯರ್ ಲೈನ್ ಆಗಿ, ಲೀನಿಯರ್ ಅಂದರೆ ಏನು, ಲೈನ್ ಆಗಿದ್ದರೆ ದೆರ್ ಕ್ಯಾನ್ ಬಿ ಸೋ ಮೆನಿ ಪ್ಲೇನ್ಸ್ ಪಾಸಿಂಗ್ ಇನ್ ಡಿಫ್ರೆಂಟ್ ಆ್ಯಂಗಲ್, ಲೈಕ್ ಯುವರ್ ಬುಕ್. ಅರ್ಥ ಆಗಿದೆ, ಒಂದೇ ಲೈನ್ ಇರೋದು ಬುಕ್ಗೆ, ಅದು ಓಪನಿಂಗ್ ಎಡ್ಜ್, ಅದು ಸೊ ಅಲ್ಲಿಂದ ಎಷ್ಟೊಂದು ಪೇಜಸ್ ಇದೆಯಲ್ವಾ. ಸೊ ದಟ್ ಇಸ್ ಅನ್ ಕಂಡೀಷನ್. ಓಕೆ, ಈಗ ಬಟ್ ವಿ ನೀಡ್ ಪರ್ಟಿಕ್ಯುಲರ್ಲಿ ವಿ ನೀಡ್ ನಾನ್ ಕೊಲೀನಿಯರ್ ಪಾಯಿಂಟ್, ಮಿನಿಮಮ್ 3 ಇರಬೇಕು. ಅಫ್ಕೋರ್ಸ್ 4 ಇದ್ರೂ ಪ್ಲೇನ್ ಇರುತ್ತೆ ಆ್ಯಕ್ಚುಲಿ, ಬಟ್ ಮಿನಿಮಮ್ ಕಂಡೀಷನ್. ಸೊ ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ 3 ನಾನ್ ಕೊಲೀನಿಯರ್ ಪಾಯಿಂಟ್ಸ್. ಅರ್ಥ ಆಗಿದೆ ಕ್ಲಿಯರ್ ಆಗಿ. ಒಂದು ಪ್ಲೇನ್ ನಾವು ಯೂನಿಕ್ ಆಗಿ ಡಿಟರ್ಮೈನ್ ಮಾಡ್ಬೋದು ವೆನ್ ಐ ನೋ ದ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್, ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್, ಆ್ಯಂಡ್ ವಿ ಆಲ್ಸೋ ಕಾಲ್ ದಿಸ್ ನಾರ್ಮಲ್ ಫಾರ್ಮ್ ಅಂತ ಕರಿತೀವಿ. ನಾರ್ಮಲ್ ಫಾರ್ಮ್, ಯಾಕೆ ನಾರ್ಮಲ್ ಕೊಟ್ಟಿದ್ರೆ ಅದಕ್ಕೆ ನಾರ್ಮಲ್ ಫಾರ್ಮ್ ಅಂತ, ನಾನು ನಾರ್ಮಲ್ ಫಾರ್ಮ್ ಅಂತ ಐ ರೈಟ್ ಎವ್ರಿಥಿಂಗ್ ನೆಕ್ಸ್ಟ್ ಸ್ಲೈಡಲ್ಲಿ. ನಂತರ ವೆನ್ ಐ ನೋ perpendicular to given vector and passing through a point, and also when I know 3 non-collinear points, only in that case equation of plane can be determined uniquely. ಅರ್ಥ ಆಯ್ತಾ? ಈಗ ಲೆಟ್ಸ್ ಗೋ ಫಸ್ಟ್ ಕ್ವಶನ್ ಡಿರೈವೇಷನ್. ಓಕೆ, ಈ ಕಾನ್ಸೆಪ್ಟ್ ಅರ್ಥ ಆದರೆ ಲೆಟ್ಸ್ ಗೋ ಫಸ್ಟ್ ಡಿರೈವೇಷನ್. ಫಸ್ಟ್ ಏನು, ಡಿರೈವ್ಡ್ ಈಕ್ವೇಷನ್ ಆಫ್ ಪ್ಲೇನ್, ವೆರಿ ಇಂಪಾರ್ಟೆಂಟ್ ಡಿರೈವೇಷನ್, ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಡಿರೈವ್ಡ್ ಈಕ್ವೇಷನ್ ಆಫ್ ಅ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್, ಬೋತ್ ನಾರ್ಮಲ್ ಫಾರ್ಮ್ ಅಂದರೆ ಏನು, ಡಿಸ್ಟೆನ್ಸ್ ಫ್ರಮ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಇಸ್ ಗಿವನ್, ಆ್ಯಂಡ್ ದೆನ್ ಇನ್ ದ ವೆಕ್ಟರ್ ಆ್ಯಂಡ್ ಕಾರ್ಟೇಷಿಯನ್ ಫಾರ್ಮ್. ತುಂಬ ಸಿಂಪಲ್ ಡಿರೈವೇಷನ್ ಮಕ್ಕಳೇ. ಸೊ ಫಸ್ಟು ಡೋಂಟ್, ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ದೊಡ್ಡದಾಗಿರುತ್ತೆ, ನೀವು ತುಂಬ ದೊಡ್ಡದಾಗಿ ಬರ್ಕೊಂಡಿರ್ತಾರೆ, ಬಟ್ ದೇರ್ ಆರ್ ಸಮ್ ಕೀ ಪಾಯಿಂಟ್ಸ್. ಆ ಕೀ ಪಾಯಿಂಟ್ಸ್ ಅರ್ಥ ಮಾಡ್ಕೊಂಬಿಟ್ರೆ ಬೇರೆದೆಲ್ಲ ನೀವೇ ಬರೀಬೋದು. ಯು ಕ್ಯಾನ್ ರೈಟ್ ಆನ್ ಯುವರ್ ಓನ್ ವರ್ಡ್ಸ್. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಡಯಾಗ್ರಾಮ್. ಓಕೆ, ಈಗ ನಾನೊಂದು ಐ ಟೇಕ್ಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಈಗ ಈ ಥರ ಕೊಟ್ಟಾಗ ಲೆಟ್ಸ್ ಇಮ್ಯಾಜಿನ್ ಎಕ್ಸ್, ವೈ ಆ್ಯಂಡ್ ಝೆಡ್. ಐ ನೀಡ್ ಅ ಪ್ಲೇನ್. ಓಕೆ, ಆ ಪ್ಲೇನ್ ಹೆಂಗಿರ್ಬೇಕಂದ್ರೆ ಆ್ಯಕ್ಚುಲಿ ಬೇಸಿಕಲಿ ಐ ಶುಡ್ ನೋ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ. ಲೆಟ್ಸ್ ಟೇಕ್ ಅ ಪ್ಲೇನ್ನ, ಒಂದು ಪ್ಲೇನ್ ತಗೊತೀನಿ ಈಗ, ವಿಚ್ ಇಸ್ ಲೈಕ್ ದಸ್. ಫಾರ್ ಎಕ್ಸಾಂಪಲ್ ಒಂದು ಪ್ಲೇನ್ ತೊಗೊತಾ ಇದ್ದೀನಿ ಅಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್ ಮಕ್ಕಳು, ಇಟ್ಸ್ ನಾಟ್ ಓನ್ಲಿ ಲೈಕ್ ದಿಸ್. ಐ ಆಮ್ ಟ್ರೈನ್ ಟು ರೈಟ್ ಡಯಾಗ್ರಾಮ್ ವಿಚ್ ಇಸ್ ಗಿವನ್ ದ ಬುಕ್. ಓಕೆ, ಅಂದರೆ ಪ್ಲೇನ್ ಅನ್ನೋದು ಈ ಸೆಂಟರಿಂದ ಇರುತ್ತೆ ಈ ರೀತಿ, and it will be like this, a perpendicular distance hingirutte plane. It may touch all three, it may not touch all three, doesn't complete all right, but diagram prakara just try to imagine hengide gotta idu. So illi ee tara ide, so it's like this. So plane ಬಂದು ಹಿಂಗಿದೆ, it's touching some axis and all. ಅರ್ಥ ಆಯ್ತಾ? ಸೊ ಈ ರೀತಿ ಐ ಶುಡ್ ನೋ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್. ದ ಪ್ಲೇನ್ ಇಸ್ ಲೈಕ್ ದಿಸ್, ಇದು ಹಿಂದೆಗಡೆ ಇದೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಈಗ ವಾಟ್ ಐ ಶುಡ್ ನೋ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್. ಅಂದರೆ ಇಲ್ಲಿಂದ ಡಿಸ್ಟೆನ್ಸ್ ನಂಗೆ ಬೇಕು, ಆಕ್ಸಿಸ್ ಮೀಟ್ ಆಗ್ತಾ ಇದೆ. ಓಕೆ, ನಾವು ಐ ನೀಡ್ ನೋ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್. ಓಕೆ, ಲೆಟ್ ಅಸ್ ಟೇಕ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಲೆಟ್ಸ್ ಡಿ. ಇಟ್ ಇಸ್, ನಾನು ಲೈನ್ ಇದೆ ಬರೀತಾ ಇದ್ದೀನಿ. ಸೊ ಇಟ್ ಇಸ್ ಲೆಟ್ಸ್ ಟೇಕ್ ಲೈಕ್ ದಿಸ್, ಇದು ಡಿಸ್ಟೆನ್ಸ್ ಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಇದು ಇದಕ್ಕೆ ಟಚ್ ಆಗ್ತಾ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ಈ ಪ್ಲೇನ್, ಇಫ್ ಐ ಟೇಕ್ ದಿಸ್ ಇಸ್ ಮೈ ಪ್ಲೇನ್, ಸೊ ಈ ಡಿಸ್ಟೆನ್ಸ್ ಡಿ ಇದೆಯಲ್ವಾ, ಇದು ಪರ್ಪೆಂಡಿಕ್ಯುಲರ್ ಬಂದು ಟಚ್ ಆಗ್ತಾ ಇದೆ. ಇದು ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಇಲ್ಲಿ ಇದೇನು ಸರ್ ಖಾಲಿ ಇದೆ, ಇಲ್ಲಿ ಜಾಯ್ನ್ ಆಗ್ತಾ ಇಲ್ವಾ ಅಂತಲ್ಲ, ಇಟ್ಸ್ ಬ್ಯಾಕ್ ಸೈಡ್, ಇಟ್ ಇಸ್ ವ್ಯೂ. ಈ ಥರ ನೋಡಿ, ಹಿಂಗಿದೆ ವ್ಯೂ, ಹಿಂಗಿದೆ. ಅರ್ಥ ಆಯ್ತಾ? ಸೊ ನಿಮಗೆ ಇಟ್ಸ್ ನಾಟ್, ಇಟ್ಸ್ ಲೈಕ್ ಪ್ಲೇನ್ ಇಸ್ ಲೈಕ್ ದಿಸ್, ಆದರೆ ಇಲ್ಲಿಗೆ ಸ್ಟಾಪ್ ಆಗ್ತಾ ಇದೆ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಇಲ್ಲಿ ಡಿ ಇದೆ, ಲೆಟ್ಸ್ ಟೇಕ್ ದಿಸ್ ಡಿಸ್ಟೆನ್ಸ್ ಎಸ್ ಡಿ, ಆ್ಯಂಡ್ ಆಲ್ವೇಸ್ ವೆನ್ ಎವರ್ ಯು ವಾಂಟ್ ಟು ಫೈಂಡ್ ಡಿರೈವೇಷನ್ ಯು ಶುಡ್ ಟೇಕ್ ಆರ್ಬಿಟ್ರಿ ಪಾಯಿಂಟ್ ಪಿ. ಸೊ ಆಯ್ತಾ, ಯಾವುದೋ ಒಂದು ಪಾಯಿಂಟ್ ಪಿ ಅಂತ ತಗೋಣ. ಸೊ ವಿತ್ ಜನರಲ್ ವೇರಿಯಬಲ್ ಎಕ್ಸ್ ಕಮ ವೈ ಕಮ ಝೆಡ್. ಸೊ ಇದ್ರದ್ದು ವೆಕ್ಟರ್ ಲೆಟ್ ಅಸ್ ಟೇಕ್ ಇಟ್ ಅಸ್ ಆರ್ ವೆಕ್ಟರ್ ಅಂತ ತಗೋಣ. ಇದ್ರದ್ದು ಡಿ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಅಷ್ಟೇ. ಓಕೆ, ಇಫ್ ಐ ಜಾಯಿನ್, ಲೆಟ್ ಅಸ್ ಟೇಕ್ ದಿಸ್ ಎನ್ ಆ್ಯಂಡ್ ಲೆಟ್ ಮಿ ಜಾಯಿನ್ ದೀಸ್ ಟು. ದಿಸ್ ಇಸ್ ಲೈಕ್ ಬೇಸಿಕಲಿ ಇದನ್ನು ಓ ಅಂತ ತೊಗೊತೀನಿ, ಇದು ಎನ್ ಅಂತ ತೊಗೊತೀನಿ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ನಾವು. ಈ ಎನ್ ಪಿ ಇದೆಯಲ್ವಾ, ಈ ಎನ್ ಪಿ ಅನ್ನೋದು ಪ್ಲೇನ್ ಮೇಲೆ ಇದೆ. ಸೊ ಇಫ್ ಐ ಟೇಕ್ ಎ ಪ್ಲೇನ್, ಐ ಟೇಕ್ ಬಿಗ್ ಪ್ಲೇನ್. ಸೊ ಒಂದು ಪ್ಲೇನ್ ತೊಗೊಂಡ್ರೆ ನಾವು ನೋಡಿ, ಎನ್ ಪಿ ಇದೆಯಲ್ವಾ, ಈ ಎನ್ ಪಿ ಅನ್ನೋದು ಪ್ಲೇನ್ ಮೇಲೆ ಇದೆ. ಸೊ ಎನ್ ಪಿ ಇಸ್ ಲೈಕ್ ಪ್ಲೇನ್, ಆ್ಯಂಡ್ ದಿಸ್ ವಾಟ್ ಎವರ್ ದಿಸ್ ಯು ಹ್ಯಾವ್ ಓ ಎನ್ ರೈಟ್, ಇಟ್ ಈಸ್ ಲೈಕ್ ದಿಸ್. ನೋಡಿ ಅರ್ಥ ಮಾಡ್ಕೊಳ್ಳಿ, ಇದು ಪ್ಲೇನ್ ಮೇಲೆ ಇದೆ. ಸೊ ಇಟ್ಸ್ ಆನ್ ದ ಪ್ಲೇನ್. ಇದು ಎನ್ ಪಿ ಅನ್ನೋದು ಈ ರೀತಿ ಇದೆ ಆ್ಯಕ್ಚುಲಿ. ಅರ್ಥ ಇದೆ? ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಆರ್ ವಿ ಕ್ಯಾನ್ ಟೇಕ್ ಕನ್ಸಿಡರ್ ಸಮ್ವೇರ್ ಲೈಕ್ ದಿಸ್, ಈ ಥರ. ಸೊ ಈ ಥರ ಇದೆ ಬೇಸಿಕಲಿ. ಸೊ ಇಟ್ಸ್ ಆಬ್ವಿಯಸ್ಲಿ ದಿಸ್ ಓ ಎನ್, ಆ್ಯಂಡ್ ದೆನ್ ವಾಟ್ ಎವರ್ ವಿ ಹ್ಯಾವ್ ಓ ಎನ್ ಆ್ಯಂಡ್ ದ ಎನ್ ಪಿ ವಿಚ್ ಇಸ್ ಆನ್ ದ ಪ್ಲೇನ್,
both are perpendicular. So NP lies on the plane. First ನೀವು ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಬೇಕಂದರೆ ಫಸ್ಟು ನೀವು ಎಕ್ಸ್ಪ್ಲನೇಷನ್ ಬರೀಬೇಕು. You have to write what is this diagram is about. I'll tell you what to write. First let's directly do derivation, then we'll write what to write. ಆಮೇಲೆ ನೀವೇ ಓನಾಗಿ ಬರೀಬೋದು ಆ್ಯಕ್ಚುಲಿ. ಓಕೆ, ಡೋಂಟ್ ಮಗ್ ಅಪ್ these lines and all. ಓಕೆ ಆಯ್ತಾ? ನಂತರ ಇಟ್ಸ್ ವೆರಿ ಸಿಂಪಲ್. ವಾಟ್ ಯು ನೋ ನಾವು, ದ ON and NP are perpendicular to each other. So can I say now the NP and ON are perpendicular? So ಡಾಟ್ ಪ್ರಾಡಕ್ಟ್ ಬಂದು 0 ಆಗಿರುತ್ತೆ. ಸೊ ಇದು ವೆಕ್ಟರ್ಸ್ ಆಲ್ರೆಡಿ ನಾವು ಕಲ್ತಿದ್ದೀವಿ. NP ಅಂದರೆ, ಸೊ NP ಅಂದರೆ ಏನು ಬೇಸಿಕಲಿ? So I can say what is NP is basically OP minus ON. OP minus ON and the vectors ಅಲ್ಲಿ vector joining 2 points, okay, into ON vector that must be equal to 0. ಯಾವತ್ತಾಗಲಿ NP ಅಂತ ಹೇಳಿ AB ಅಂತ ತಗೊಂಡ್ರೆ B minus A ಅಂತ starting origin ಇಂದ. What is OP vector? So OP vector we have taken as what? Basically R vector minus what is ON vector basically. ನೋಡಿ ಇನ್ನೊಂದು ನೋಡಿ, ಇಲ್ಲಿ ನನಗೆ ON ಡಿಸ್ಟೆನ್ಸ್ ಗೊತ್ತು, ನೆನ್ಪಿಟ್ಕೊಳ್ಳಿ. ನನಗೇನು ಗೊತ್ತು? ON ಅನ್ನೋದು ಡಿಸ್ಟೆನ್ಸ್ ಗೊತ್ತು. ನಾನು ಯಾವತ್ತಾಗಲಿ ಡಿಸ್ಟೆನ್ಸ್ನ ಐ ವಾಂಟ್ ಟು ಕನ್ವರ್ಟ್ ಇಂಟು ವೆಕ್ಟರ್. ಒಂದು ಡಿಸ್ಟೆನ್ಸ್ನ ಐ ನೋ ದಿಸ್ ಡಿಸ್ಟೆನ್ಸ್, ಇಟ್ ಈಸ್ ಅ ಡಿಸ್ಟೆನ್ಸ್, ಐ ವಾಂಟ್ ಟು ಕನ್ವರ್ಟ್ ದಿಸ್ ಇಂಟು ವೆಕ್ಟರ್. ಯು ಟು ಮಲ್ಟಿಪ್ಲೈ ದ ಡಿಸ್ಟೆನ್ಸ್ ಇಂಟು ಎ ಯೂನಿಟ್ ವೆಕ್ಟರ್ ಇನ್ ದಿಸ್ ಡೈರೆಕ್ಷನ್. ಯೂನಿಟ್ ವೆಕ್ಟರ್ ಇಂಟು ಡೈರೆಕ್ಷನ್. ಸೊ ON ವೆಕ್ಟರ್ ಈ ಡೈರೆಕ್ಷನಲ್ಲಿ ON ವೆಕ್ಟರ್ ಆ್ಯಂಡ್ ದಟ್ ಮಸ್ಟ್ ಬಿ ಈಕ್ವಲ್ ಟು you can multiply the distance into a unit vector in the direction of ON. A unit vector in the direction. So unit vector yavatagli magnitude 1 irutte. You have magnitude 1. So when you multiply unit vector into the distance, you will get the actual vector. Artha aita clear agi? If we discuss all these things in the vector algebra already. So R vector minus what is ON vector? Now it becomes D vector into N barutte. So nantara again this is like D into N cap. N unit vector idu N hat N cap anta helbodu. So this is what you're going to get. It's very simple. We already got the answer. So ಏನಾಗುತ್ತೆ ಅಂದರೆ basically ಅರ್ಥ ಮಾಡ್ಕೊಳ್ಳಿ. D ಅನ್ನೋ ಡಿಸ್ಟೆನ್ಸ್ ಅಲ್ವಾ, ಸೊ ಇದು ಕಾನ್ಸ್ಟೆಂಟ್. ಇದು ಈ D ನಾನು ಈ ಸೈಡ್ ತೊಗೊಂಡ್ರೆ 0 ಆಗಿಬಿಡುತ್ತೆ. ಸೊ ವಿ ಹ್ಯಾವ್ ಜಸ್ಟ್ R ವೆಕ್ಟರ್ ಮೈನಸ್ DN ವೆಕ್ಟರ್ ಡಾಟ್ N ವೆಕ್ಟರ್. ಬೇಕಾದರೆ ನೀವು D ಎರಡಕ್ಕೂ ಮಲ್ಟಿಪ್ಲೈ ಮಾಡಿ, D ಇಲ್ಲೂ ಬರುತ್ತೆ, D ಇಲ್ಲೂ ಬರುತ್ತೆ. ನಂತರ D ಕಾಮನ್ ತೊಗೊಂಡು D ಆ ಸೈಡ್ ಶಿಫ್ಟ್ ಮಾಡಿ ನಂತರ ಕೂಡ 0 ಆಗುತ್ತೆ. ಸೊ ಈಗ R ವೆಕ್ಟರ್ ಮೈನಸ್ DN ವೆಕ್ಟರ್ ಡಾಟ್ N ಇಸ್ ಈಕ್ವಲ್ ಟು 0. ಇದನ್ನು ಮಲ್ಟಿಪ್ಲೈ ಮಾಡಿ ಈಗ ನಮಗೆ R vector dot N hat minus D into N vector dot N vector that must be equal to 0. So what are the dot product of two unit vectors? ಎರಡು ಸೇಮ್ ವೆಕ್ಟರ್ಸ್, ಆಂಗಲ್ ಬಿಟ್ವೀನ್ ದೆಮ್ ಇಸ್ 0 and they also magnitude is 1. So A dot B ಅಂದರೆ ಮಾಡ್ಯುಲಸ್ A ಮಾಡ್ಯುಲಸ್ B ಕಾಸ್ ಥೀಟಾ ಆಗುತ್ತೆ. ಮಾಡ್ಯುಲಸ್ A ಬಂದು 1 ಬಿಕಾಸ್ 1 ಬಂದು 1, ಮಾಡ್ಯುಲಸ್ B ಕೂಡ 1 ಇರುತ್ತೆ. ಆಂಗಲ್ ಬಿಟ್ವೀನ್ ದೆಮ್ ಇಸ್ 0, ಕಾಸ್ 0 is 1. ಸೊ 1 into 1 into 1 1 ಆಗುತ್ತೆ. ಸೊ ಎಂಟೈರ್ ದಿಸ್ ವ್ಯಾಲ್ಯೂ ಬಿಕಮ್ಸ್ ಬೇಸಿಕಲಿ 1. ಎರಡು ಯೂನಿಟ್ ವೆಕ್ಟರ್ ಮಲ್ಟಿಪ್ಲೈ ಮಾಡಿ ಡಾಟ್ ಪ್ರಾಡಕ್ಟ್ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್ ಇಸ್ ಬೇಸಿಕಲಿ 1 ಇಟ್ ಇಸ್. ಓಕೆ, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್ ನೌ, R vector dot N minus D must be equal to 0. And you're going to get R vector dot N must be equal to D ಅಂತ ಅರ್ಥ ಮಾಡಿ. ದಟ್ಸ್ ವೆರಿ ವೆರಿ ಸಿಂಪಲ್. ಅರ್ಥ ಆಯ್ತಾ? ಇದು ವೆಕ್ಟರ್ ಫಾರ್ಮ್ ಅಂತ ಹೇಳ್ತೀವಿ ಇದನ್ನ ಬೇಸಿಕಲಿ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ನೀವು ಬರೀಬೇಕು ಬೋರ್ಡ್ ಎಕ್ಸಾಮಲ್ಲಿ. ಈ ಎಕ್ಸ್ಪ್ಲನೇಷನ್ ಯಾವ ರೀತಿ ಬೇಕಾದರೂ ಬರೀಬೋದು, ನೀವು ನಿಮ್ಮ ಓನ್ ಸೆಂಟೆನ್ಸಸ್ ಬರೀರಿ ಬೇಸಿಕಲಿ. ಡೋಂಟ್ ಮಗ್ ಅಪ್ ದಿಸ್ ಎಕ್ಸ್ಪ್ಲನೇಷನ್ ಅಟ್ ಆಲ್. ಓಕೆ, ಸೊ ಇಲ್ಲೇನಂದರೆ ವಾಟ್ ಇಸ್ ಎಕ್ಸ್ಪ್ಲನೇಷನ್ ಏನಿರಬೇಕಂದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ಎ ಪ್ಲೇನ್ with a distance of D from the origin, or I can say let us consider plane with a perpendicular distance from the origin of D. ನನಗೆ ಇಂಗ್ಲೀಷ್ ಅಷ್ಟೊಂದು ಬರೋದಿಲ್ಲ ಆ್ಯಕ್ಚುಲಿ. ಯು ಕ್ಯಾನ್ ರೈಟ್, ಬಟ್ ಸ್ಟಿಲ್ ಐ ಸ್ಕೋರ್ಡ್ ವೆರಿ ಗುಡ್ ಮಾರ್ಕ್ಸ್ ಇನ್ ಆಲ್ ಮೈ ಲೈಫ್. ಸೊ ಅದು ಅರ್ಥ ಆಯ್ತಾ? ಸೊ D ಅನ್ನೋದನ್ನ ಡಿಫೈನ್ ಮಾಡಿ ನಂತರ, ಸೊ ಯು ಶುಡ್ ಮೆನ್ಷನ್ ಈವನ್ ದಿಸ್ ಆಲ್ಸೋ. ಲೆಟ್ n unit vector, let a unit vector n cap in the direct, consider, or I can say like this, consider a unit vector n cap in the direction of ON vector, and consider a point P, an arbitrary point P with an coordinates x, y, z as shown in the figure. ನಿಮ್ಗೇನು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ as shown in the figure. ನಾನು ಹಂಗೆ ಮಾಡ್ತಾರೆ, ಜಾಸ್ತಿ ಇಂಗ್ಲೀಷ್ ಬಂದಿಲ್ಲ ಅಂತ ಹೇಳಿದ್ರೆ as shown in the figure ಒಂದು ಡಯಾಗ್ರಾಮ್ ಬರೆದ್ಬಿಟ್ಟು as shown in the figure please you consider, as shown in the figure please you consider ಅಂತ. ಸೊ you write this explanation however you want. ಒಂದ್ಸತಿ NCERT ಓದ್ಬಿಡಿ, ನಿಮ್ಗೆ ಕ್ಲಿಯರ್ ಅರ್ಥ ಆಗುತ್ತೆ. ಬಟ್ ವಾಟ್ ಐ ಟೋಲ್ಡ್ ಸೇಮ್ ಯು ಕ್ಯಾನ್ ರೈಟ್. ಓಕೆ, ನಂತರ ಅದಾದಮೇಲೆ ಸೊ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ವಿ ಹ್ಯಾವ್ ಟು ಗೋ ಟು ಕಾರ್ಟಿಷಿಯನ್ ಫಾರ್ಮ್. ಸೊ ಇದು ವೆಕ್ಟರ್ ಫಾರ್ಮ್ ಆಯಿತು. ನಂತರ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಕಾರ್ಟಿಷಿಯನ್ ಫಾರ್ಮ್ ಅಂತ. ಸೊ ಕಾರ್ಟಿಷಿಯನ್ ಫಾರ್ಮ್ ಅಂದರೆ ಯು ಹ್ಯಾವ್ ಟು ಪುಟ್ ದ ಕೋಆರ್ಡಿನೇಟ್, ದೆನ್ ಯು ಹ್ಯಾವ್ ಟು ಗೆಟ್ ದ ಆನ್ಸರ್ ಮಕ್ಕಳೇ. ಸೊ ಇದು ವೆಕ್ಟರ್ ಫಾರ್ಮ್. ಇದು ಕಾರ್ಟಿಷಿಯನ್ ಫಾರ್ಮ್ ಏನಾಗುತ್ತೆ, ಯು ರೈಟ್ ಆಲ್ ದ ವಾಟ್ ಇಸ್ ಇಟ್ ಆರ್. ಸೊ ಆರ್ಬಿಟರಿ ಪಾಯಿಂಟ್ ಆರ್ ವೆಕ್ಟರ್ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಎಸ್ xi ಕ್ಯಾಪ್ ಆ್ಯಂಡ್ ದೆನ್ yj ಕ್ಯಾಪ್ ಆ್ಯಂಡ್ ದೆನ್ zk ಕ್ಯಾಪ್. ಆ್ಯಂಡ್ ನಂತರ ಸೊ ವಾಟ್ ಈಸ್ ಎನ್ ಯೂನಿಟ್ ವೆಕ್ಟರ್ ತೊಗೊಂಡಾಗ ವಿ ಕ್ಯಾನ್ ರೈಟ್ಲಿ ರೈಟ್ li ಕ್ಯಾಪ್, mj ಕ್ಯಾಪ್ ಆ್ಯಂಡ್ nk ಕ್ಯಾಪ್.
ಸೊ ನೀವು ಕೇಳ್ಬೋದು ಸರ್ ಯಾಕೆ ಸರ್ ಯೂನಿಟ್ ವೆಕ್ಟರ್ ನೀವು ಡೈರೆಕ್ಟಾಗಿ ಎಲ್ ಎಮ್ ಅಂತ ತೊಗೊತಾ ಇದ್ದೀರಾ, ಡೈರೆಕ್ಟ್ಲಿ ಡೈರೆಕ್ಷನ್ ಕೊಸೈನ್ಸ್ ತೊಗೊತಾ ಇದ್ದೀರಾ. ಇಫ್ ಯು ರಿಮೆಂಬರ್ ನಾನು ಫಸ್ಟ್ ಲೆಕ್ಚರಲ್ಲಿ ವೆನ್ ಐ ಥಾಟ್ ಯು ಡೈರೆಕ್ಷನ್ ರೇಷಿಯೋ ಡೈರೆಕ್ಷನ್ ಕೊಸೈನ್ಸ್ ಅಟ್ ದ ಎಂಡ್ ಆಫ್ ದ ಲೆಕ್ಚರ್ ಐ ಟೋಲ್ಡ್ ಯು ಒನ್ ಸಮಥಿಂಗ್. ಸೊ ಫಾರ್ ಯೂನಿಟ್ ವೆಕ್ಟರ್ ಡೈರೆಕ್ಷನ್ ರೇಷಿಯೋಸ್ ಆರ್ ಸೇಮ್ ಆಸ್ ಡೈರೆಕ್ಷನ್ ಕೊಸೈನ್ಸ್. ಪ್ರಾಪರ್ ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ ಕೊಸೈನ್ಸ್ ಅದನ್ನೆಲ್ಲ ಲೆಕ್ಚರ್ 1 ಎಕ್ಸ್ಪ್ಲೈನ್ ಮಾಡಿದ್ದೆ. ದಟ್ಸ್ ದ ರೀಸನ್ ಐ ಆಮ್ ಡೈರೆಕ್ಟ್ಲಿ ಟೇಕಿಂಗ್ ಎಲ್ ಎಕ್ಸ್ ಎಮ್ ವೈ ಆ್ಯಂಡ್ ಎನ್ ಝೆಡ್. ವೆನ್ ಎವರ್ ಯೂನಿಟ್ ವೆಕ್ಟರ್ ಇಸ್ ದೇರ್ ಅದು ಡೈರೆಕ್ಷನ್ ರೇಷಿಯೋ ಡೈರೆಕ್ಷನ್ ಕೊಸೈನ್ಸ್ ಎರಡು ಸೇಮ್ ಇರುತ್ತೆ. Even I have explained in the lecture number 1 only, same thing it is. R vector is equal to n l m in bರುತ್ತೆ. So ನಂತರ d just you have to multiply r dot n is equal to d ಅಲ್ವಾ. So l into x corresponding l into x m into y plus n into z that must be equal to d. It's a very simple ಮಕ್ಕಳೇ, very simple derivation. ಈ derivation ಬಂದರೆ ಕಣ್ಣು ಮುಚ್ಕೊಂಡು ನೀವು ಎಕ್ಸಾಮಲ್ಲಿ ಬರೀರಿ. So but make sure that you write the explanation, okay. ಸೊ ಎಕ್ಸ್ಪ್ಲನೇಷನ್ ಮೋಸ್ಟ್ಲಿ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಡಯಾಗ್ರಾಮ್, ಎಕ್ಸ್ಪ್ಲನೇಷನ್, ನಂತರ ವೆಕ್ಟರ್ ಫಾರ್ಮ್, ನಂತರ ಕಾರ್ಟಿಷಿಯನ್ ಫಾರ್ಮ್. ಅರ್ಥ ಆಯ್ತಾ? ಇಟ್ಸ್ ಅ ವೆರಿ ಸಿಂಪಲ್ ಡೆರಿವೇಷನ್. ಲೆಟ್ಸ್ ಗೋ ನೆಕ್ಸ್ಟ್ ಡೆರಿವೇಷನ್ ಇಮಿಡಿಯೇಟ್ಲಿ. ಸೊ ನಂತರ ಡಿರೈವ್ ದ ಇಕ್ವೇಷನ್ ಆಫ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ ಆ್ಯಂಡ್ ಪಾಸಿಂಗ್ ಥ್ರೂ ಅ ಗಿವನ್ ಪಾಯಿಂಟ್. ಅಂದರೆ ಏನು, ಒಂದು ಗಿವನ್ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು ಆ್ಯಂಡ್ ಆಲ್ಸೋ ಪಾಸಿಂಗ್ ಥ್ರೂ ಎ ಪಾಯಿಂಟ್. ಒಂದು ಸಿಂಗಲ್ ಪಾಯಿಂಟ್ ಕೊಟ್ಬಿಟ್ರೆ ಇಟ್ಸ್ ಓನ್ಲಿ ದೇರ್ ಇಸ್ ಓನ್ಲಿ ಒನ್ ಪ್ಲೇನ್ ಸ್ಯಾಟಿಸ್ಫೈಯಿಂಗ್ ದಿಸ್ ಕೈಂಡ್ ಆಫ್ ಕಂಡೀಷನ್. ಲೆಟ್ಸ್ ಡ್ರಾ ನೌ. ಅಗೇನ್ ತುಂಬ ನಿಮಗೆ ಪ್ರೀವಿಯಸ್ ಡಿರೈವೇಷನ್ ಅರ್ಥ ಅದೇ, ತುಂಬ ಈಸಿ ಮಕ್ಕಳೇ. ಈ ಡಿರೈವೇಷನ್ ಅದು ತುಂಬ ಈಸಿ, ಯಾವುದೂ ಮ್ಯಾಥ್ಸಲ್ಲಿ ಟಫ್ ಇಲ್ಲ, ಎಲ್ಲ ಈಸಿನೇ. ನೀವು ಎಷ್ಟು ಅರ್ಥ ಮಾಡ್ಕೊತೀರಾ, ನಿಮ್ಗೆ ಯಾರು ಟೀಚ್ ಮಾಡ್ತಾ ಇದ್ದಾರೆ, ನಾನು ಟೀಚ್ ಮಾಡಿ ಅರ್ಥ ಆಗ್ತಾ ಇದೆಯಾ ಇಲ್ಲ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೆಟ್ಸ್ ಡ್ರಾ. ನೀವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕು, ಟೀಚರ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಮ್ಯಾಥ್ ಬಿಕಮ್ಸ್ ವೆರಿ ಈಸಿ. ನಂತರ ಲೆಟ್ಸ್ ಸಿ ದಿಸ್ ಕ್ವಶನ್ನ. ಈಗ ಯಾವುದೋ ಒಂದು ಪ್ಲೇನ್ ತೊಗೊತೀನಿ ನಾನು, ಯಾವುದೋ ಲೆಟ್ಸ್ ಟೇಕ್ ಒಂದು ರ್ಯಾಂಡಮ್ಲಿ ಸಮ್ ಪ್ಲೇನ್. ಸೊ ಈ ಪ್ಲೇನಲ್ಲಿ ಲೆಟ್ಸ್ ಟೇಕ್ ಸಮ್ ಪ್ಲೇನ್. ಫಸ್ಟ್ ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ರ್ಯಾಂಡಮ್ಲಿ ಒಂದು ಪ್ಲೇನ್ ತೊಗೊಳೋಣ. ಸೊ ಕಂಪ್ಲೀಟ್ಲಿ ಆಲ್ ರೈಟ್, ಆಯಿತಾ? ಐ ಆಮ್ ಟೇಕಿಂಗ್ ರ್ಯಾಂಡಮ್ಲಿ ಸಮ್ ಪ್ಲೇನ್. ಈಗ ಈ ಪ್ಲೇನಲ್ಲಿ ಅಗೇನ್ ಸೇಮ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಪ್ರಾಪರ್ ಡಯಾಗ್ರಾಮ್ ಬರೀರಿ. So this is x axis, this is y axis, this is z axis or something like that, okay. ಈಗ ನಾವೇನು ಕೊಟ್ಟಿದ್ದಾರೆ, they are already given a vector. So this plane is perpendicular to given vector. ಅಂದರೆ ಆಲ್ರೆಡಿ ಒಂದು ಡೈರೆಕ್ಷನ್ ನಿಮ್ಗೆ ಕೊಟ್ಟಿರ್ತಾರೆ, n ವೆಕ್ಟರ್ ಅಂದರೆ n ಅನ್ನೋದು ಈ ಪ್ಲೇನು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿಸ್, ಆಯಿತಾ? ಅದಾದಮೇಲೆ ಇಟ್ ಈಸ್ ಆಲ್ಸೋ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್. ಸೊ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಯಾವುದೋ ಒಂದು ಗಿವನ್ ಪಾಯಿಂಟ್. ಸೊ ಪಾಯಿಂಟ್ ಈಸ್ ಗಿವನ್ ಟು ಯು. ಲೆಟ್ಸ್ ಟೇಕ್ ದ ಗಿವನ್ ಪಾಯಿಂಟ್ ಆಸ್, let's take some randomly as a point as some p. So not p antala, p will take arbitrary point alva. Let us take it as a. A point na a anta tagona. A point coordinate bandu x1, y1, z1. Idu nimge kottidare answer alli. So whenever they give, we have to always consider some arbitrary point p. Innondu arbitrary point over p anta tagondini. Some p anta tagondini point na. So now the arbitrary point p vector bandu r vector. We always say r vector is arbitrary point. Given vector is a ವೆಕ್ಟರ್ ಕೊಟ್ಟಿದ್ದಾರೆ, ದಟ್ಸ್ ಇಟ್, ಓಕೆ. ನಂತರ ಆ್ಯಂಡ್ ಆಲ್ಸೋ ಇಫ್ ಐ ಜಾಯಿನ್ ದಿಸ್, ನೋಡಿ ಮಕ್ಕಳು ಇದು ಪರ್ಪೆಂಡಿಕ್ಯುಲರ್ ಆಗಿ ಕಂಡೀಷನ್ ಬೇಕಾಗಿಲ್ಲ. ಇಟ್ ನೀಡ್ ನಾಟ್ ಬಿ ಪರ್ಪೆಂಡಿಕ್ಯುಲರ್, ಅಂದರೆ ಇಸ್ ಜಸ್ಟ್ ಪಾಸಿಂಗ್ ಥ್ರೂ ಎ ಪಾಯಿಂಟ್. ಅಂದರೆ ಯಾವ ಥರ ಬೇಕಾದ್ರೂ ಸಿ. ಆ್ಯಂಡ್ ಆಲ್ಸೋ ದಿಸ್ ಆರ್ ವೆಕ್ಟರ್ ಆ್ಯಂಡ್ ಏನು ಯಾವ ರೀತಿ ಬೇಕಾದ್ರೂ ಇರ್ಬೋದು, ಯಾವ ಆ್ಯಂಗಲ್ ಬೇಕಾದ್ರೂ ಇರ್ಬೋದು. ಇಟ್ಸ್ ನೀಡ್ ನಾಟ್ ಬಿ ಪರ್ಪೆಂಡಿಕ್ಯುಲರ್, ಬಟ್ ದೇ ಸೇಯಿಂಗ್ ಇಟ್ಸ್ ಪರ್ಪೆಂಡಿಕ್ಯುಲರ್ ಟು ಒನ್ ಮೋರ್ ವೆಕ್ಟರ್ ಹಿಯರ್. ಆಗ ಫಿಕ್ಸ್ ಆಗಿಬಿಡುತ್ತೆ. ಈಗ ಸೊ ಓಕೆ, ನೆಕ್ಸ್ಟ್ ಇಫ್ ಎನ್ ಜಾಯಿನ್ ದೀಸ್ ಟು ಲೈನ್. ಈಗ ಅರ್ಥ ಮಾಡ್ಕೊಳ್ಳಿ, ಎ ಪಿ ಇದೆಯಲ್ವಾ, ಇಲ್ಲಿ ಎ ಪಿ ಅನ್ನೋ ಲೈನು ಪ್ಲೇನ್ ಮೇಲೆ ಇರುತ್ತೆ. ಅರ್ಥ ಆಯ್ತಾ? ನಾರ್ಮಲ್ ನೋಡಿ ಹೆಂಗಿದೆ, ನಾರ್ಮಲ್ ಇಲ್ಲಿದೆ ನಾರ್ಮಲ್ಲು. ಸೊ ಇದು ಎ ಪಿ ಲೈನು, ಇದು ನಾರ್ಮಲ್ಲು. ಸೊ ದ ಎ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ದ ನಾರ್ಮಲ್. ಅಷ್ಟೇ, ಗೊತ್ತಾಯ್ತಾ ಈಗ? ಸೊ ಟ್ರೈ ಡೂಯಿಂಗ್ ಬೈ ಯುವರ್ ಸೆಲ್ಫ್, ನೀವೇ ಮಾಡೋಕ್ಕೆ ಟ್ರೈ ಮಾಡಿ, ಸೇಮ್ ಪ್ರೀವಿಯಸ್ ಥರನೇ. But in again you have to write explanation. We'll tell what to write explanation later. So always you have to write some explanation about diagram. ಇದು ಏನು ಹೇಳ್ತಾ ಇದೆ ತಗೊಳ್ಳಿ. Explanation ಅಂತ ಹೇಳಿದ್ರೆ, consider a point P, okay, consider a plane passing through a point A as shown in the figure. ನಂತರ having coordinates x1, y1, z1 and this plane, and let n vector be the vector perpendicular to the given plane. And then consider point arbitrary point P with coordinates x, y, z. Arbitrary point ever x, y, z. Arbitrary point is we need an equation y, x, y, z and the point which satisfies any condition. So explanation is baribek ನೀವು. ನಂತರ what you should write basically. So you have to clearly ನಮ್ಗೆ ಗೊತ್ತಲ್ಲ already. So ಏನು ನಮ್ಗೆ already ಏನು what we know, AP vector dot n vector that must be equal to 0 ಅಷ್ಟೇ. AP ಅಂದರೆ ಏನು, OP minus OA vector that must be equal to dot n must be equal to 0. ಅರ್ಥ ಆಯ್ತಾ? ಸೊ ಅಷ್ಟೇ ಸಿಂಪಲ್. ಒ ಪಿ ಅಂದರೆ ಇಲ್ಲಿ ಬೇಸಿಕಲಿ ಅಗೇನ್, ಸೊ ಒ ಪಿ ದಟ್ ಇಸ್ ನಥಿಂಗ್ ಬಟ್ ಆರ್ ವೆಕ್ಟರ್, ದಿಸ್ ಇಸ್ ಒ
r vector minus a vector, r vector minus a vector dot n cap, that must be equal to 0. This is only formula. Linear multiply ಮಾಡಬೇಕಾಗಿಲ್ಲ because you don't know what is n, what is a, what is r. So there is no further this one. So this is only your basically Cartesian. So vector form. ಇದೇ vector form ಅಂತ ಕರಿತೀವಿ ಇದನ್ನ. r vector minus a vector dot n is equal to 0 ಅಂತ. ಆಯ್ತಾ, ವೆಕ್ಟರ್ ಆಯ್ತಾ, ಅರ್ಥ ಆಯ್ತಾ? ಈ ಕಾರ್ಟೇಷನ್ ಫಾರ್ಮ್, ಈಗ ಕಾರ್ಟೇಷನ್ ಫಾರ್ಮ್ ವಿಲ್ ಬಿ ವೆರಿ ಈಸಿ. ಲೆಟ್ಸ್ ಗೋ ಟು ಕಾರ್ಟೇಷನ್ ಫಾರ್ಮ್. ಕಮಿಂಗ್ ಟು ದ ಕಾರ್ಟೇಷಿಯನ್ ಫಾರ್ಮ್, ತುಂಬ ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಟೇ ಮಾಡಬೇಡಿ, ಹಾಗೆ ಟ್ರೈ ಮಾಡಿ. ಆರ್ ಮೈನಸ್ ಎ, ಆರ್ ಅಂದರೆ ಏನು? ಎಕ್ಸ್ ವೈ ಝೆಡ್ ಆರ್ಬಿಟ್ರಿ. ಎ ಅಂದರೆ ಏನು? ಎಕ್ಸ್ ಒನ್ ವೈ ಒನ್ ಝೆಡ್ ಒನ್. ಅಂದರೆ ಆರ್ ಮೈನಸ್ ಎ ಅಂದರೆ ಏನು? ಎಕ್ಸ್ ಮೈನಸ್ ಎಕ್ಸ್ ಒನ್ ಡಾಟ್ ಎನ್. ಯೂಶಲಿ ಡೈರೆಕ್ಷನ್ಗೆ ನಾವು ಎ ಬಿ ಸಿ ಅಂತ ಹೇಳ್ತೀವಿ. ಅಂದರೆ ನೋಡಿ, ಎಕ್ಸ್ ಮೈನಸ್ ಎಕ್ಸ್ ಒನ್ ಡಾಟ್ ಇಂಟು ಎ. ಎನ್ ವೆಕ್ಟರ್ದು ಏನು ಡೈರೆಕ್ಷನ್ ರೇಷಿಯೋಸ್ ಬಂದು ಎ ಬಿ ಸಿ ಆಗಿರುತ್ತೆ. ಅದರಿಂದ ಎಕ್ಸ್ ಮೈನಸ್ ಎಕ್ಸ್ ಒನ್ ಇಂಟು ಎ ಪ್ಲಸ್ ವೈ ಮೈನಸ್ ವೈ ಒನ್ ಇಂಟು ಬಿ ಪ್ಲಸ್ ಝೆಡ್ ಮೈನಸ್ ಝೆಡ್ ಒನ್ ಇಂಟು ಸಿ ಈಕ್ವಲ್ ಟು 0. ದಟ್ಸ್ ಇಟ್ ಆನ್ಸರ್ ಇಸ್. ಅದನ್ನು ನೀವು ಬರೀಬೇಕಷ್ಟೇ, ಇನ್ನೇನಿಲ್ಲ. ದಟ್ಸ್ ಇಟ್. ಓಕೆ. ಸೊ ವಾಟ್ ಈಸ್ ಆನ್ಸರ್ ನಾವು? ಹಿಯರ್ ಇಟ್ ಇಸ್. ಲೆಟ್ಸ್ ಟೇಕ್ ಇಟ್ ನೌ. ಲೆಟ್ ಅಸ್ ಟೇಕ್ ಆರ್ ವೆಕ್ಟರ್ ಆಸ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್, and then let us take a vector as recording. No, a vector as ಕೆಲವೊಂದು ಸತಿ I'll record fully, then I'll realize I not put for recording only. z1 k cap and into n vector, so that is a I cap plus b j cap plus ನಂತರ c k cap. ಅರ್ಥ ಆಯ್ತಾ? ತುಂಬ ಸಿಂಪಲ್. ನಾವು ಆಲ್ರೆಡಿ ಹೇಳಿದ ಆನ್ಸರ್ ಏನು ಬರೋಕೆ ಅಂದ್ಬಿಟ್ಟು, ಬಟ್ ಯು ರೈಟ್ ದ ಸ್ಟೆಪ್ಸ್. ಓಕೆ. ಸೊ ಯು ಹ್ಯಾವ್ ಟು ರೈಟ್ ದಿಸ್. ಸೊ ವಾಟ್ ಇಸ್ ನೌ? r vector minus a vector dot n must be equal to 0. So just put everything in the equation. R minus a andre x minus x1 into I. For the sake of steps, we are writing the steps. Y minus y1 into j is z minus z1 into a. The whole thing dot ai cap bj cap ck cap anta multiply ಮಾಡಿ a into x minus x1 plus b into y minus y1 plus c into z minus z1 0. ಅರ್ಥ ಕ್ಲಿಯರ್ ಆಗಿ? ದಟ್ಸ್ ಇಟ್. ಸೊ ಇದು ಕಾರ್ಟೇಷಿಯನ್ ಫಾರ್ಮು, ನಂತರ ಇದು ವೆಕ್ಟರ್ ಫಾರ್ಮ್. ದಟ್ಸ್ ವೆರಿ ವೆರಿ ಸಿಂಪಲ್ ಮಕ್ಕಳು. ಇಟ್ಸ್ ವೆರಿ ವೆರಿ ಸಿಂಪಲ್ ಡೆರಿವೇಷನ್. ಸೊ ದಟ್ಸ್ ಇಟ್. ಸೊ ಡಯಾಗ್ರಾಮ್ ಎಕ್ಸ್ಪ್ಲೇನೇಷನ್ ಅಬೌಟ್ ದ ಡಯಾಗ್ರಾಮ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಷ್ಟು ಇಂದ ಫಿಗರ್ ಅಂತ ಬರೀರಿ. ನಂತರ ಪ್ಲೀಸ್ ರೈಟ್ ಸಮ್ 4-5 ಲೈನ್ಸ್. ಓಕೆ. ಆ್ಯಂಡ್ ಬೀಯಿಂಗ್ ಎ ಮ್ಯಾಥ್ಸ್ ಟೀಚರ್ಸ್ ಅಷ್ಟೊಂದು ಥಿಯರಿ ಬಗ್ಗೆ ತಲೆ ಕೆಡ್ಸ್ಕೋದಿಲ್ಲ ಅವರು. ನಾನು ನೋಡಿರೋ ಪ್ರಕಾರ ದೇ ಡೋಂಟ್ ಬಾದರ್ ಟೂ ಮಚ್ ಅಬೌಟ್ ಥಿಯರಿ ಬಿಕಾಸ್ ಇಟ್ಸ್ ಮ್ಯಾಥಮೆಟಿಕ್ಸ್ ಇಸ್ ಜಸ್ಟ್ ಮೋರ್ ಕ್ಯಾಲ್ಕುಲೇಷನ್. ಓಕೆ. ದೇ ಡೋಂಟ್ ಮೋಸ್ಟ್ ಆಫ್ ಟೈಮ್ ಮ್ಯಾಥಮೆಟಿಕ್ಸ್ ಇಸ್ ವೋಂಟ್ ರೀಡ್ ಆಲ್ಸೋ ವಾಟ್ ಎವರ್ ರಿಟನ್ ದೇ, ಬಟ್ ಪ್ಲೀಸ್ ಬರೀರಿ ಬಿಕಾಸ್ ಇಫ್ ವಾಟ್ ಗೆಟ್ 100 ದಟ್ಸ್ ವೆರಿ ಇಂಪಾರ್ಟೆಂಟ್ ಯು ರೈಟ್. ಓಕೆ. ನಂತರ ದೆನ್ ದಿಸ್ ಇಸ್ ವಾಟ್ ಕಂಡೀಷನ್, ಇದು ವೆಕ್ಟರ್ ಫಾರ್ಮು, ನಂತರ ಇದು ಕಾರ್ಟೇಷಿಯನ್ ಫಾರ್ಮ್. ಅರ್ಥ ಇದೆ ಕ್ಲಿಯರ್ ಆಗಿ? ದಾಟ್ಸ್ ವೆರಿ ಸಿಂಪಲ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಈ ಡೆರಿವೇಷನ್ ಯೂಶಲಿ ಕೇಳೋದಿಲ್ಲ ಮಕ್ಕಳೇ. ಸೊ ನೀವೇನಾದರೂ ಐ ಆಮ್ ಜಸ್ಟ್ ಸ್ಟಡಿಂಗ್ ಫಾರ್ ದ ಬೋರ್ಡ್ ಎಕ್ಸಾಮ್ಸ್ ಹೇಳಿ ನಮ್ಮದು ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ವೀಡಿಯೋ ಬೇಕಾದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಲೆಕ್ಚರ್ಸ್. ಯು ಕ್ಯಾನ್ ಫಿನಿಶ್ ವಾಟ್ ಇಸ್ ಗೋನ್ ಟು ಕಮ್ ಇನ್ ದ ಬೋರ್ಡ್ ಎಕ್ಸಾಮ್. ಬಟ್ ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಐ ಕಾಂಟ್ ಲೀವ್ ಇಟ್. ಸೊ ಯಾರು ಬೋರ್ಡ್ ಎಕ್ಸಾಮ್ KCET ಕೇಳ್ತಾರೆ ಕೋಪ್ಲೇನಾರಿಟಿ ಅಂತ ವೆಕ್ಟರ್ಸ್ ಆಲ್ರೆಡಿ ಐ ಹ್ಯಾವ್ ಡಿಸ್ಕಸ್. ನಾನು ಆಲ್ರೆಡಿ ಲೆಕ್ಚರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ವೆಕ್ಟರ್ಸಲ್ಲಿ ಕೋಪ್ಲೇನಾರಿಟಿ ಅಂತ. ಅದ್ರ ಮೇಲೆ ಯೂಶಲ್ 3 ಮಾರ್ಕ್ ಕ್ವಶನ್ ಕೇಳ್ತಾರೆ. ಇದು ಇಟ್ಸ್ ಆಲ್ಸೋ ಲೈಕ್ ಸಿಮಿಲರ್ ಟು ಕೋಪ್ಲೇನಾರಿಟಿ ವೇರ್ ವಿ ಯೂಸ್ ಅ ಬಾಕ್ಸ್ ಪ್ರಾಡಕ್ಟ್ A dot B cross C. ನಂತರ ಸೊ ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಟು 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್. ನಾನು ಯಾವುದೋ ಒಂದು ವೆಕ್ಟರ್ ಅಗೇನ್ ಡಯಾಗ್ರಾಮ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫಾಸ್ಟಾಗಿ, ಸೊ ಯು ಡೋಂಟ್ ಹ್ಯಾವ್ ಟು ವರಿ ಟು ಮಚ್. ಸೊ ಯು ಕ್ಯಾನ್ ನಾವು ರೈಟ್ 3 ನಾನ್ ಕೊಲಿನಿಯರ್. ಫಸ್ಟ್ ಒಂದು ಪ್ಲೇನ್ ತೊಗೋಣ. ಲೆಟ್ ಅಸ್ ಟೇಕ್ ಅ ಪ್ಲೇನ್, ಯಾವುದೋ ಒಂದು ರ್ಯಾಂಡಮ್ ಪ್ಲೇನ್ ತೊಗೋಣ. ಸಮ್ ಬಿಗ್ ಫಿಗರ್ ಐ ವಾಂಟ್. ಯಾವುದೋ ಒಂದು ಪ್ಲೇನ್ ಇದು ತೊಗೊತಾ ಇದ್ದೀನಿ. So I am taking a plane x, y. In ಚಿಕ್ಕ ತಗೊಳ್ಳಿ, it's too big it became. Now I am taking now 3 points. Let us take 3 points on the plane. Let us take 3 points. Let me take textbook the notations RST or ತಗೊಂಡು ನಾನು RST ತಗೊಂತೀನಿ. ಒಂದು ಆರ್ಬಿಟರಿ ಪಾಯಿಂಟ್. ಸೊ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂದರೆ x1 y1 z1. R ಅಂದರೆ ಏನು? x1 y1 z1. S ಅಂದರೆ ಏನು? x2 y2 z2. T ಅಂದರೆ ಏನು? x3 y3 z3 ಅಂತ ನಿಮ್ಗೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ಏನು ಮಾಡಬೇಕು? ಐ ಹ್ಯಾವ್ ಟು consider this is called points are given. So take the position vectors. So position vectors ಬಂದು A B C ಅಂತ ತಗೋಣ. ಫಾರ್ ಎಕ್ಸಾಂಪಲ್ ನಾನು ಆರ್ಗೆ A ಅಂತ ತೊಗೊತೀನಿ. ಸೊ ನಾನು ಎಸ್ಗೆ ಒಂದು B ಅಂತ ತೊಗೊತೀನಿ ಪೊಸಿಷನ್ ವೆಕ್ಟರು. ನಂತರ Tಗೆ ಸೊ ಲೆಟ್ ಮಿ ಟೇಕ್ T. ಐ ಕೇಮ್ ಆಫ್ ಹಿಯರ್.
ಲೆಟ್ ಅಸ್ ಟೇಕ್ ನಾನು ಟಿಗೆ ಏನು ತೊಗೊತೀನಿ ಅಂದರೆ ಟಿಗೆ ಲೆಟ್ ಅಸ್ ಟೇಕ್ ಒನ್ ಪೊಸಿಷನ್ ವೆಕ್ಟರ್ ಸಿ ವೆಕ್ಟರ್ ಅಂತ ತೊಗೊಳ್ಳೋಣ. ಓಕೆನಾ? ಸೊ ಈಗ ನಾವೇನು ಮಾಡಬೇಕು, ಆ್ಯಂಡ್ ಆಬ್ವಿಯಸ್ಲಿ ಆರ್ಬಿಟರಿ ಪಾಯಿಂಟಿಗೆ ನಾವು ಯಾವತ್ತೇ ಆಗಲಿ ಆರ್ ಅಂತ ಜನರಲ್ ಟರ್ಮ್ ಆರ್ ವೆಕ್ಟರ್ ಅಂತ. ಈಗ ನಾವೇನು ಮಾಡಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್. ಸೊ ಇಟ್ಸ್ ವೆರಿ ಸಿಂಪಲ್. ನಾವು ಈ ಎಲ್ಲ ಪಾಯಿಂಟ್ಸು ಪ್ಲೇನ್ ಮೇಲೆ ಇದ್ದಾವೆ, ಎಲ್ಲ ಪಾಯಿಂಟ್ಸು 3 ಪಾಯಿಂಟ್ಸು ಪ್ಲೇನ್ ಮೇಲೆ ಇದ್ದಾವೆ. ಸೊ ಈಗ ಈ ಪ್ಲೇನ್ ಮೇಲೆ ಐ ಆಮ್ ಡ್ರಾಯಿಂಗ್ ಆರ್ ಎಸ್, ಒಂದು ಲೈನ್ ತೊಗೊತಾ ಇದ್ದೀನಿ ಆರ್ ಎಸ್ ಅಂತ, ಆ್ಯಂಡ್ ಎಸ್ ಟಿ ಅಂತ ಒಂದು ಲೈನ್ ತೊಗೊತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಆರ್ ಎಸ್ ಆರ್ ಆರ್ ಟಿ, ಯು ಕ್ಯಾನ್ ಟೇಕ್ ಎಸ್ ಟಿ ಆರ್ ಆರ್ ಟಿ ಆಲ್ಸೋ. ಲೆಟ್ ಅಸ್ ಟೇಕ್ ಇಟ್ as ಆರ್ ಎಸ್ ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ಸೇಮ್ ಒರಿಜಿನ್, ಲೈಕ್ ಇಟ್ಸ್ ಲೈಕ್ ಗೋಯಿಂಗ್ ಟು. ಈಗ ನಾನು ಒಂದು ಇದೇ ಪ್ಲೇನ್ ಮೇಲೆ ಆರ್ ಇದೆ, ಸ್ಟಾರ್ಟಿಂಗ್ ಪಾಯಿಂಟ್ ಆರ್ ಅಂತ ತೊಗೊಳ. ಇದು ದಿಸ್ ಇಸ್ ವೇರ್ ಮೈ ಫಿಂಗರ್ ಥಂಬ್ is, ದಟ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆರ್ ಟಿ, ನಂತರ ಆರ್ ಎಸ್. ಓಕೆನಾ? ಆರ್ ಟಿ ಇದು ಬಂದು ಆರು, ಇದು ಬಂದು ಟಿ, ಇದು ಬಂದು ಎಸ್ ಇದೆ, ಆರ್ ಟಿ ಮತ್ತು ಆರ್ ಎಸ್ಸು. ಸೊ ಆಲ್ವೇಸ್ ರಿಮೆಂಬರ್ ವೆನ್ ಐ ಫೈಂಡ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ದಿಸ್, ವೆನ್ ಐ ಫೈಂಡ್ ದ ಕ್ರಾಸ್ ಪ್ರಾಡಕ್ಟ್, ವೆನ್ ಐ ಟೋಲ್ಡ್ ಇನ್ ದ ವೆಕ್ಟರ್ಸ್ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಆಲ್ರೆಡಿ ಕ್ರಾಸ್ ಪ್ರಾಡಕ್ಟ್ ಅಂತ. ಅದ್ರ ಮೇಲೆ ಕ್ವಶನ್ಸ್ ಕೂಡ ಕೇಳ್ತಾರೆ, ಏರಿಯಾ ಫೈಂಡ್ ಮಾಡೋದೆಲ್ಲ. ವೆನ್ ಐ ಫೈಂಡ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ದಿಸ್, ಐ ಆಮ್ ಗೋಯಿಂಗ್ ಟು ಗೆಟ್ ಒನ್ ಮೋರ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು this. So this is I'm going to get one more 2 vectors. So which is, I think it's madam's now. So this is ಎರಡು ಇರುತ್ತೆ, which is perpendicular to this vector. ಇದು ಒಂದು ವೆಕ್ಟರು, ಇದೊಂದು ವೆಕ್ಟರು. ಸೊ ಈ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಇದು ಬೇಸಿಕಲಿ. ಸೊ ವೆನ್ ಐ ಫೈಂಡ್ ಅ ಕ್ರಾಸ್ ಪ್ರಾಡಕ್ಟ್ ಆಫ್ ದೀಸ್ ಟು, ಐ ಆಮ್ ಗೋಯಿಂಗ್ ಟು ಗೆಟ್ ಒನ್ ಮೋರ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದೀಸ್ 2 vectors. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ದಟ್ಸ್ ಹೌ ಇಟ್ ಇಸ್. ಓಕೆ, ನಂತರ ಸೊ ನಾನು ಇದನ್ನು ಮತ್ತೆ ಐ ವಿಲ್ ಟೇಕ್ ನಾವು ಆರ್ಬಿಟರಿ ಪಾಯಿಂಟ್. ಸೊ ಐ ವಿಲ್ ಟೇಕ್ ಆರ್ಬಿಟರಿ ಪಾಯಿಂಟ್. ಸೊ ಇನ್ನೊಂದು ಪಾಯಿಂಟ್ ತೊಗೋಣ. ಐ ವಿಲ್ ಟೇಕ್ ದಿಸ್ ಓನ್ಲಿ, ನಾಟ್ something is little makeup, I guess it is. I'll take one more thing. So arbitrary point ತೊಗೊಂಡಾಗ ಇಲ್ಲಿ I'll take one more point now. So ತೊಗೊಂಡಾಗ so you can see this, these two are perpendicular. So ಇದು ಬಂದು arbitrary point P vector, R vector ಕಳಿಸ್ತಿದೆ, ಇದು ಬಂದು R vector. ಇವೆರಡು perpendicular ಮಾಡಿದಾಗ I am getting this. So R vector is lying on the plane, therefore that R vector, see ಇದು R vector ಇದೆಯಲ್ವಾ, so ಇದು R vector. So whatever this is, this R vector is basically perpendicular to the cross product of these two. ಇವೆರಡನ್ನು ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ನಮ್ಗೆ ಏನು ಬರ್ತಾ ಇಲ್ಲಿ, I will do the cross product of these two. I'll get one more vector which is perpendicular to both the vectors like this, and this is lying on the plane, and this is like perpendicular. ಅರ್ಥ ಆಗಲಿಲ್ಲ, I showed a diagram also. ಸೊ ಅವೆರಡು ಡಾಟ್ ಪ್ರಾಡಕ್ಟ್ 0 ಆಗಿರುತ್ತೆ. ಅಂದರೆ ಈ ಎರಡು ಲೈನ್ದು ಕ್ರಾಸ್ ಪ್ರಾಡಕ್ಟು ವಿತ್ ಡಾಟ್ ಪ್ರಾಡಕ್ಟ್ ಆಫ್ ದಿಸ್ R, because R lies on the plane. ಅರ್ಥ ಆಯ್ತಾ? ಇವೆರಡನ್ನು ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ಐ ಗೆಟ್ ಅ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದ ಪ್ಲೇನ್ಸ್, ಬೋತ್ ದ ಲೈನ್. ದಟ್ ಮೀನ್ಸ್ ಇಟ್ಸ್ ಔಟ್ ಆಫ್ ದ ಪ್ಲೇನ್. ಇದು ಬಂದು ಇದೇನಿದೆಯಲ್ವಾ, ಈ ಪಿ ಇದು ಸಮ್ ಕಲರ್ ಪರ್ಪಲ್ ಕಲರ್ ಲೈನು, this is basically perpendicular. It's not on the all the 3 points are on the plane, but this line is perpendicular to the plane. Adu matte ee whatever this point, you can take RT, sorry inondu you can take like something RP, ee RP idelva. So ee RP matte idu R is whatever this cross product of this will be perpendicular. So what I mean to say, I hope you understood. So iga, so when I do this whatever I have this RP nanes actually Rajendra Prasad, I think many doesn't know my name. So RP ಡಾಟ್, ಓಕೆ, ನಂತರ ನಾನು ಆರ್ ಟಿ ಮತ್ತು ಆ ವೆಕ್ಟರ್ ಮತ್ತು ಇನ್ನೊಂದು ಆರ್ ಎಸ್ ವೆಕ್ಟರ್ದು ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಮಾಡಿದ್ರೆ ಅಲ್ಲಿ ಗೆಟ್ ದ ಆನ್ಸರ್ ಆಸ್ ವಾಟ್, ಬೇಸಿಕಲಿ 0. ಅರ್ಥ ಆಯ್ತಾ? ಇವೆರಡು ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ಐ ಗೋಂಟ್ ಗೆಟ್ ಅ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಅದು ಡೈರೆಕ್ಷನ್ ಆಗುತ್ತಾಗ. ಸೊ ಡೈರೆಕ್ಷನ್ ಇಂಟು ಒನ್ ಮೋರ್ ಆರ್ ಪಿ, ದಟ್ ವಿಲ್ ಬಿ ಆರ್ ಪಿ ಲೈಸ್ ಆನ್ ದ ಪ್ಲೇನ್. ಅರ್ಥ ಆಯ್ತಾ? ಸೊ ನಂತರ ದಟ್ ಮಸ್ಟ್ ಬಿ ಈಕ್ವಲ್ ಟು 0. ದಟ್ಸ್ ಇಟ್ ಮಕ್ಕಳು. ಆರ್ ಪಿ ಅಂದರೆ ಏನು? ಪಿ ಮೈನಸ್ ಆರ್ ಅಂತ. ಆರ್ ವೆಕ್ಟರ್ ಬಂದು ಎ ಇರುತ್ತೆ, ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಇಟ್ಸ್ ಪಿ ಮೈನಸ್ ಪಿ ಅಂದರೆ ಏನು? ಆರ್ ಅಲ್ವಾ. ಸೊ ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಇಂಟು ಡಾಟ್ ವಾಟ್ ಈಸ್ ದಿಸ್ ಆರ್ ಟಿ ಅಂದರೆ ಆರ್ ಟಿ ಬಂದ್ಬಿಟ್ಟು ನಾವು ವಿ ಕ್ಯಾನ್ ರೈಟ್ ಟಿ ಅಂದರೆ ಏನು? ಸೊ ಆರ್ ಟಿ ಆ್ಯಂಡ್ ಆರ್ ಎಸ್ ಯು ಕ್ಯಾನ್ ರೈಟ್ ದಿಸ್ ಆಸ್ ಆರ್ ಟಿ ಸಿ ಮೈನಸ್ ಎ ವೆಕ್ಟರ್ ಕ್ರಾಸ್ ಆ್ಯಂಡ್ ಆರ್ ಎಸ್ ಅಂತ ಹೇಳಿದ್ರೇನು? ಆರ್ ಎಸ್ ಅಂದರೆ ಬಿ ಮೈನಸ್ ಎ ವೆಕ್ಟರ್. ಬಿ ಆರ್ ಬಂದು ಎ ಅಲ್ವಾ, b minus a vector, or you can interchange this also, it's completely all right. So direction, it will be in the book tan prakara they've written like this, r minus a vector, or rs into hard on the textbook ali. I think that's the reason why they're getting it as b minus, and one uniformity ile innenilla, first b nantara c barli anta. Nothing will happen, just direction will change. So instead of you getting like, if you do
RS and RT, you're going to get one direction. If you do RS and RT in other direction, you're going to get inside. That's only called as screw rule. Left hand we have in physics now use ಮಾಡಲ್ಲ screw rule actually. ನೀವು clockwise ಮಾಡಿದ್ರೆ ಒಳಗಡೆ ಹೋಗುತ್ತೆ, inwards, anti-clockwise outwards, north pole, south pole, magnetic field lines, physics discuss ಮಾಡ್ತೀವಲ್ವಾ. So same thing, okay. Anyway, this is basically your ವೆಕ್ಟರ್ ಫಾರ್ಮ್. ಯಾವತ್ತೇ ಆಗಲಿ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಂಗೆ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಇದನ್ನ ನಾವು ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್, ಬಾಕ್ಸ್ ಪ್ರಾಡಕ್ಟ್ ಅಂತ. ಸೊ ವೆನ್ ಎವರ್ ಯು ಹ್ಯಾವ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಯು ಕ್ಯಾನ್ ಆಲ್ವೇಸ್ ಕನ್ವರ್ಟ್ ಇಟ್. ಯು ಡೋಂಟ್ ನೀಡ್ ಡಿರೈವೇಷನ್ಸ್ ಆಲ್, ಡೈರೆಕ್ಟ್ಲಿ ಒಂದು ಡಿಟರ್ಮಿನೆಂಟ್ ಫಾರ್ಮೆಟಲ್ಲಿ ಬರಿಬೋದು ನೀವು. ಆ್ಯಕ್ಚುಲಿ ಡಿಟರ್ಮಿನೆಂಟ್ ಫಾರ್ಮೆಟ್ ಬಂದು ಏನಾಗುತ್ತೆ ಇಲ್ಲಿ, ಸೊ ಎಕ್ಸ್ ಮೈನಸ್ x1 ಆ್ಯಂಡ್ y ಮೈನಸ್ y1, z ಮೈನಸ್ z1, ನಂತರ ಬಿ ಬಂದು x2 minus x1 and y2 minus y1, z2 minus z1. ಅದೇ ರೀತಿ ಒನ್ ಮೋರ್ ಬಂದು x3 minus x1, y3 minus y1, z3 minus z1. ಸೊ ಇದು ಕೋಪ್ಲೇನರ್. ಇಟ್ ಇಸ್ ಆಲ್ಸೋ ಕಂಡೀಷನ್ ದಟ್ 3 ಪಾಯಿಂಟ್ಸ್ನ ಕೋಪ್ಲೇನರ್ ಆಗಿ ಪ್ರೂವ್ ಮಾಡೋಕ್ಕಂತ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಇದು ಡಿಟರ್ಮಿನೆಂಟ್ ಮಸ್ಟ್ ಬಿ ಈಕ್ವಲ್ ಟು 0. ಅರ್ಥ ಆಯ್ತಾ? ಇದು ಕಾರ್ಟೇಷನ್ ಫಾರ್ಮ್, ಇದು ವೆಕ್ಟರ್ ಫಾರ್ಮ್, ಇದು ಕಾರ್ಟೇಷನ್ ಫಾರ್ಮ್. ಇದು ಕಾನ್ಸೆಪ್ಟ್ ಇಂಪಾರ್ಟೆಂಟು. ಕ್ವಶನ್ಸ್ ಯೂಶಲಿ ಬೋರ್ಡ್ ಎಕ್ಸಾಮ್ ಅಷ್ಟೊಂದು ಕೇಳೋದಿಲ್ಲ, ಬಟ್ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಲ್ಲ ಬೇರೆ ನ್ಯೂಮರಿಕಲ್ಸ್ ಎಲ್ಲ ಕೇಳ್ಬೋದು. ಅರ್ಥ ಆಯ್ತಾ? ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆಲ್ ದ ಡೆರಿವೇಷನ್ ಮಕ್ಕಳೇ. ಸೊ ನೆಕ್ಸ್ಟ್ ಲೆಕ್ಚರಲ್ಲಿ ವಿಲ್ ಡಿಸ್ಕಸ್ ಆಲ್ ದ ಪ್ಲೇನ್ ರಿಮೈನಿಂಗ್ ಅಂಡ್ ಟು ದ ನ್ಯೂಮರಿಕಲ್ಸ್, and then so completely 3D geometry you should be able to get full out of full. Okay, and thank you so much for watching guys. Have a nice day. See you in the next lecture. Bye bye, take care.